ಓಂ ನಮೋ ವೆಂಕಟೇಶಾಯ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ಇವತ್ತು ನಾವು ಹೈದರಾಬಾದ್ ಹತ್ರ ಇರುವ ಒಂದು ಸ್ಪೆಷಲ್ ಜಾಗಕ್ಕೆ ಬಂದಿದ್ದೀವಿ. ಅದು ಬೇರೆ ಯಾವುದೂ ಅಲ್ಲ, ಸ್ವರ್ಣಗಿರಿ ಅಂತ. ಇದನ್ನ ಮಿನಿ ತಿರುಮಲ ಅಂತಾನೂ ಕರೀತಾರೆ. ಇಷ್ಟು ದಿನ ನಿಮಗೆ ನಾವು ಆಂಧ್ರದ ತಿರುಮಲ ತೋರಿಸ್ತಿದ್ವಿ. ಇವತ್ತು ತೆಲಂಗಾಣದಲ್ಲಿರುವ ತಿರುಮಲಕ್ಕೆ ಬಂದಿದ್ದೀವಿ. ಹಾಗೆ ನೀವೇನಾದರೂ ನಮ್ಮ ದಿನ ಯಾದಗಿರಿಗುಟ್ಟ ಮತ್ತು ಸುರೇಂದ್ರಪುರಿ ವಿಡಿಯೋಸ್ನ ನೋಡಿಲ್ಲ ಅಂದರೆ ಅದನ್ನು ಕೂಡ ಒಮ್ಮೆ ನೋಡಿ. ಅವೆರಡು ಪ್ಲೇಸ್ನ ಮುಗಿಸ್ಕೊಂಡು ನಾವೀಗ ಸ್ವರ್ಣಗಿರಿಗೆ ಬಂದಿರೋದು. ಇಲ್ಲಿ ಈಗ ನಮ್ಗೆ ಎಂಟ್ರೆನ್ಸ್ ಅಲ್ಲೇ ಪಾದಗಳಿದೆ, ಅದನ್ನ ನಮಸ್ಕಾರ ಮಾಡಿಬಿಟ್ಟು ನಾವು ಬೆಟ್ಟ ಹತ್ತಬೇಕಾಗುತ್ತೆ. ನಿಮ್ಗೆ ಆಲ್ರೆಡಿ ನಾವು ಅಲಿಪಿರಿ ಬೆಟ್ಟ ಕೂಡ ತೋರಿಸಿದೀವಿ. ಅದೇ ರೀತಿ ಇಲ್ಲಿ 108 ಸ್ಟೆಪ್ಸ್ ಇದೆ. ಸೊ ಈ ಸ್ಟೆಪ್ಸ್ನ ಹತ್ಕೊಂಡ್ಬಿಟ್ಟು ಹೋಗೋಣಂತೆ, ಬನ್ನಿ. ಎಷ್ಟು ಅದ್ಭುತವಾಗಿದೆ ನೋಡಿ ದೇವಸ್ಥಾನ, ಹಾಗೆ ಎಷ್ಟು ದೊಡ್ಡದಾಗಿದೆ. ಆಲ್ಮೋಸ್ಟ್ ಒಂದು 30 ಕಿಲೋಮೀಟರ್ಸ್ ಫ್ರಮ್ ಹೈದರಾಬಾದ್. ಇದು ಬ್ರಹ್ಮರಥ ಕಾಣಿಸ್ತಾ ಇದೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ದೇವಸ್ಥಾನ. ಕ್ಯಾಮ್ರಾದಲ್ಲಿ ಹೇಗೆ ಬರ್ತಿದ್ದೀವಲ್ವೋ ಗೊತ್ತಿಲ್ಲ, ಬಟ್ ಇಲ್ಲಿ ರಿಯಲ್ ಆಗಿ ನೋಡೋಕ್ಕಂತೂ ತುಂಬಾನೇ ಅದ್ಭುತವಾಗಿದೆ ದೇವಸ್ಥಾನ ಇದು. ಜಯ ವಿಜಯ ದ್ವಾರಪಾಲಕರು ನೋಡಿ ಎಷ್ಟು ಜನ ಬಂದು ಪಾದಗಳಿಗೆ ನಮಸ್ಕರಿಸ್ತಿದ್ದಾರೆ. ಇವಾಗ 108 ಸ್ಟೆಪ್ಸ್ ಇದೆ, ಅದನ್ನು ಹತ್ಕೊಂಡು ಹೋಗಬೇಕಾಗುತ್ತೆ. 108 ಸ್ಟೆಪ್ಸ್ ನಿಮಗೆ ತಿರುಮಲದ ಫೀಲ್ಸೇ ಬರುತ್ತೆ. ಪ್ರತಿನಿತ್ಯ ಇಲ್ಲಿ ನಮಗೆ ಓಂ ನಮೋ ವೆಂಕಟೇಶಾಯ ಹಾಕೇ ಇರ್ತಾರೆ. ನಾವು ತಿರುಮಲ ಬೆಟ್ಟ ಹತ್ತುವಾಗ ವ್ಲಾಗ್ ಮಾಡಿದ್ವಿ, ಅಲ್ಲಿ ನಿಮಗೆ ದಶಾವತಾರಗಳನ್ನ ತೋರಿಸಿದ್ವಿ. ಅದೇ ರೀತಿ ನಿಮಗೆ ಇಲ್ಲಿ ದಶಾವತಾರದ ವಿಗ್ರಹಗಳಿದೆ ನೋಡಿ. ಇಲ್ಲಿ ಅಮೃತಶಿಲಾ ವಿಗ್ರಹ, ಮತ್ಸ್ಯಾವತಾರ ಇದು. ಅದಾದ ನಂತರ ಮುಂದೆ ನಿಮಗೆ ಕೂರ್ಮಾವತಾರದ ವಿಗ್ರಹ ಸಿಗುತ್ತೆ. ಕೂರ್ಮಾವತಾರದ ವಿಗ್ರಹ. ಹಾಗೆ ಮುಂದೆ ಹೋಗೋಣಂತೆ. ಇದು ನೈಟ್ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗು ಅಥವಾ ನೈಟ್ ಲೈಟಿಂಗಲ್ಲಿ ತುಂಬ ಅದ್ಭುತವಾಗಿ ಕಾಣುತ್ತೆ. ಇದು ವರಾಹ ಅವತಾರದ ಮೂರ್ತಿ. ವಿಶಾಲವಾಗಿದೆ ನಿಮಗೆ ಸ್ಟೆಪ್ಸ್ ಕೂಡ. ಇನ್ ಕೇಸ್ ಏನಾದರೂ ಸೀನಿಯರ್ ಸಿಟಿಸನ್ಸ್ ಇದ್ದರೆ ಲಿಫ್ಟ್ ಇರುತ್ತೆ, ಆ ಕಡೆಯಿಂದನೂ ಬರ್ಬೋದು. ಇದು ನರಸಿಂಹ ಅವತಾರ. ಆದ ನಂತರ ಮುಂದೆ ವಾಮನ ಅವತಾರ. ಆಲ್ಮೋಸ್ಟ್ 50% ಬಂದೇ ಬಿಟ್ವಿ ನಾವಾಗಲೇ. ಅದಾದ ನಂತರ ಪರಶುರಾಮರ ಅವತಾರ. ಪರಶುರಾಮರ ಅವತಾರ ಆದ ನಂತರ ಮುಂದಿನ ಅವತಾರ ಶ್ರೀರಾಮ ಅವತಾರ. ಶ್ರೀರಾಮರ ಅವತಾರ. ಹಾಗೆ ಮುಂದೆ ಹೋಗೋಣಂತೆ. ಮುಂದೆ ಹೋದರೆ ನಮಗೆ ಬಲರಾಮ ಅವತಾರ, ಬುದ್ಧಾವತಾರ, ಕೆಲವರು ಬಲರಾಮ ಅವತಾರ ಅಂತ ಹಾಕ್ತಾರೆ. ನೆಕ್ಸ್ಟ್ ಕೃಷ್ಣ ಅವತಾರ. ಈಗ ಕೃಷ್ಣ ಅವತಾರ. ಮುಂದಿನ ಅವತಾರ ಬಂದ್ಬಿಟ್ಟು ಕಲ್ಕಿ ಅವತಾರ, ಕಡೆಯ ಅವತಾರ. ವಾಹ್, ಇಲ್ಲಿಂದ ದೇವಸ್ಥಾನದ ವ್ಯೂ ನೋಡಿ ಏನು ಚೆನ್ನಾಗಿದೆ ಅಂತ. ಹೋಗ್ತಾ ಇದೆ ನೋಡಿ ಹತ್ರ. ಒಳ್ಳೆ ವೈಕುಂಠದ ಫೀಲ್ಸ್ ಬರುತ್ತೆ ಇಲ್ಲಿ, ಅಷ್ಟು ಅದ್ಭುತವಾಗಿದೆ ನೋಡಿ. ಏನು ಚೆನ್ನಾಗಿದೆ ದೇವಸ್ಥಾನ ಇದು. ಎಲ್ಲ ಕಡೆ ಓಂ ನಮೋ ವೆಂಕಟೇಶಾಯ, ಓಂ ನಮೋ ವೆಂಕಟೇಶಾಯ. ನೋಡಿ ಶೇಷಶಯನ ರಂಗನಾಥ ಸ್ವಾಮಿ. ಅದ್ಭುತವಾಗಿದೆ ದೇವಸ್ಥಾನ ಇದು. ಈಗ ನಾವು ದೇವಸ್ಥಾನದ ಮುಂಭಾಗಕ್ಕೆ ಬಂದಿದ್ದೀವಿ. ಮುಂಭಾಗದ ಗೋಪುರ ನೋಡಿ ಎಷ್ಟು ಅದ್ಭುತವಾಗಿದೆ. ಇದೇ ಸ್ವರ್ಣಗಿರಿಯ ಶ್ರೀನಿವಾಸನ ಕ್ಷೇತ್ರ. ತುಂಬ ಜನ ಬರ್ತಾರೆ ಹೈದರಾಬಾದಿಗೆ ಬಂದವರು. ಈ ನಡುವೆ ಇದು ಹೊಸದಾಗಿ ಆಗಿರೋದು. ಭುವನಗಿರಿಯಿಂದ ಬಂದುಬಿಟ್ಟು ಭುವನಗಿರಿನಲ್ಲಿ ನಿಮ್ಗೆ ಆಟೋ ಸಿಗುತ್ತೆ. ಭುವನಗಿರಿಗೆ ಬಸ್ಗಳಿರುತ್ತೆ ನಿಮಗೆ ಹೈದರಾಬಾದಿಂದ. ಭುವನಗಿರಿಗೆ ಬಂದರೆ ಅಲ್ಲಿಂದ ಆಟೋನಲ್ಲಿ ಬರ್ಬೋದು ಇಲ್ಲಿಗೆ. ತುಂಬಾ ಅದ್ಭುತವಾದ ದೇವಸ್ಥಾನ. ನೀವು ಈವ್ನಿಂಗ್ ಬಂದರೆ ಲೈಟಿಂಗ್ ಕೂಡ ನೋಡ್ಬೋದು. ನೋಡಿ ಶಂಕು ಚಕ್ರ, ನಾಮ, ಗರುಡ. ತಿರುಮಲದಲ್ಲೇ ಇದ್ದೀವಿ ಅನ್ನಿಸ್ತದೆ ಇಲ್ಲಿಗೆ ಬಂದಾಗ್ಲಿಂದ. ಅಲಿಪಿರಿಯ ರೀತಿನಲ್ಲೇ ಇಲ್ಲಿ ನಮಗೆ ಗರುಡ ಸ್ಟ್ಯಾಚು ನೋಡ್ಬೋದು. ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ. ಎರಡು ಕೈ ಮುಗಿದು ರೆಕ್ಕೆ ಬಿಚ್ಕೊಂಡಿರುವ ಗರುಡ ಥರ ಇದೆ. ತುಂಬಾ ಚೆನ್ನಾಗಿದೆ ಇದು ಕೂಡ. ನೆಕ್ಸ್ಟ್ ನಮಗೆ ವಿಶೇಷವಾದ ಆಂಜನೇಯನ ವಿಗ್ರಹ ನೋಡ್ತಾ ಇದ್ದೀವಿ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬನ್ನಿ.
ಅಲ್ಲಿ ಆಂಜನೇಯನ ವಿಗ್ರಹ ಕೆಳಗಡೆ ಒಂದು ವಿಶೇಷವಾಗಿದೆ. ಅದೇನು ಅಂದರೆ ಕಲ್ಲಿನ ಹಂಪಿ ರಥ ಇದೆಯಲ್ಲ, ಕಲ್ಲಿನ ರಥ, ಅದೇ ರೀತಿ ನಮಗೆ ನೋಡ್ಬೋದು. ಎಷ್ಟು ಎತ್ತರವಾಗಿದೆ ನೋಡಿ. ನೋಡಿ ಎಷ್ಟು ಅದ್ಭುತವಾಗಿದೆ ಇಲ್ಲಿಂದ ವ್ಯೂ. ಆಂಜನೇಯನ ವಿಗ್ರಹ, ವಿಶೇಷವಾದ ಆಂಜನೇಯನ ವಿಗ್ರಹ. ತಿರುಮಲದ ರೀತಿಯಲ್ಲೇ ವರಾಹಸ್ವಾಮಿಯ ದರ್ಶನ ಮಾಡ್ಬೋದು ನೀವು. ವರಾಹಸ್ವಾಮಿ ದರ್ಶನ ಮಾಡಿ, ಭೂ ವರಾಹಸ್ವಾಮಿ ದೇವಸ್ಥಾನ. ನೆಕ್ಸ್ಟು ಇವಾಗ ತುಂಬ ಜನದ್ದು ಫೇವ್ರೇಟ್ ಪ್ಲೇಸು ಜಲನಾರಾಯಣ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮೋಸ್ಟ್ ಇನ್ಸ್ಟಾಗ್ರಾಮಬಲ್ ಸ್ಪಾಟ್ ಅಂದರೆ ಇದೆ ಈ ದೇವಸ್ಥಾನದಲ್ಲಿ. ಇವಾಗ ಅಲ್ಲಿಗೆ ಬರ್ತಾ ಇದ್ದೀವಿ. ಈ ಜಲನಾರಾಯಣ ಇರೋದು ನಮಗೆ ನೇಪಾಳದಲ್ಲಿ. ರಾತ್ರಿ ಕೂಡ ಇನ್ನೊಮ್ಮೆ ಬರ್ತೇನೆ, ನಿಮಗೆ ಲೈಟಿಂಗ್ಸ್ನಲ್ಲಿ ತುಂಬ ಅದ್ಭುತವಾಗಿ ಕಾಣುತ್ತಿದ್ದು. ಒಳಗೆ ಹೋಗ್ತಿದ್ದೀನಿ. ನೋಡಿ ಎಷ್ಟು ಅದ್ಭುತವಾಗಿದೆ ಈ ಜಾಗ. ಜಲನಾರಾಯಣನ ದರ್ಶನ ಮಾಡಿ ವಿಗ್ರಹ ಮಾತ್ರ ತುಂಬ ಕಳೆಯಾಗಿದೆ. ಮಹಾವಿಷ್ಣು ಶೇಷಶಯನದ ಮೇಲೆ ಮಲಗಿರೋ ರೀತಿ ಇದೆ. ನೋಡಿ, ಇದು ಜಲನಾರಾಯಣನ ದೇವಸ್ಥಾನ. ತುಂಬ ಜನ ಸ್ವರ್ಣಗಿರಿಗೆ ಬರೋದು ಈ ಜಾಗಕ್ಕೋಸ್ಕರನೇ, ಯಾಕೆಂದರೆ ಇದು ತುಂಬ ಅಪರೂಪ. ನಿಮಗೆ ನೇಪಾಳದಲ್ಲಿ ಬಿಟ್ಟರೆ ಮತ್ತೆ ಹೈದರಾಬಾದ್ನಲ್ಲಿದೆ, ಹಾಗೆ ತಿರುಪತಿ ಹತ್ರ ಒಂದು ಪ್ರದೇಶದಲ್ಲಿದೆ. ಹಾಗಾಗಿ ಸಾಕಷ್ಟು ಜನ ಇಲ್ಲಿಗೆ ಬರ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಸುತ್ತ ಎಲ್ಲ ಶಂಕು ಚಕ್ರ ನಾಮಗಳದ್ದು ಕಾರ್ವಿಂಗ್ಸ್ ಮಾಡಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಇದು ಸಹಸ್ರದೀಪ ಅಲಂಕರಣ ಮಂಟಪ. ನಮಗೆ ತಿರುಮಲದಲ್ಲಿ ಹೇಗಿದೆಯೋ ಅದೇ ರೀತಿ ಇಲ್ಲಿ ತಿರುಮಲದಲ್ಲಿ ನಡೆಯೋ ಆಲ್ಮೋಸ್ಟ್ ಎಲ್ಲ ಸೇವೆಗಳು ಇಲ್ಲೂ ನೆರವೇರುತ್ತೆ. ಇದು ನೋಡಿ ಕಲ್ಯಾಣ ಮಂಟಪ ಇದು. ಹಾಗೆ ಇಲ್ಲಿ ಮಧ್ಯಾಹ್ನ ಅನ್ನಪ್ರಸಾದ ಕೂಡ ಇರುತ್ತೆ. ಇಲ್ಲಿಂದ ವ್ಯೂ ಹೇಗೆ ಕಾಣುತ್ತೆ ಅಂತ ನೋಡೋಣಂತೆ. ಗರ್ಭಗೃಹದ ಮೇಲೆ ಚಕ್ರ ಕಾಣ್ತಾ ಇದೆ. ಮಾಡಬೀದಿಗಳು ಕೂಡ ಇದೆ ನಿಮಗೆ. ನೋಡಿ ದೇವಸ್ಥಾನ ಹೇಗೆ ಕಾಣ್ತಾ ಇದೆ ಅಂತ. ಫಿಸಿಕಲಿ ಚಾಲೆಂಜ್ ಕೋಟಾದಡಿ ನಿಮಗೆ ದರ್ಶನ ಬೇಕು ಅಂದರೆ 10:30 ಮತ್ತು ಸಂಜೆ 4:30, 10:30ಯಿಂದ 12, ಹಾಗೆ 4:30ಯಿಂದ 6. ಈವ್ನಿಂಗ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂಥರ ಗೋಲ್ಡನ್ ಹವರ್ ಅಂತಾರಲ್ಲ, ಆ ಟೈಮಿಗೆ ಕರೆಕ್ಟಾಗಿ ಬಂದಿದ್ದೀವಿ ನಾವು.
ಇದು ವಾಸವಿ ಕನ್ಯಕಾ ಪರಮೇಶ್ವರಿ ದೇವಸ್ಥಾನ ನೋಡಿ. ಇದೆಲ್ಲ ಉಚಿತ ದರ್ಶನದ ಲೈನ್ ಸ್ಟಾರ್ಟ್ ಆಗ್ತಾ ಇದೆ. ಮೊಬೈಲ್ ಅಲ್ಲೋ ಇರೋದಿಲ್ಲ, ನಾವು ಡೆಪಾಸಿಟ್ ಕೌಂಟರಲ್ಲಿ ಇಟ್ಬಿಟ್ಟು ಹೋಗಬೇಕಾಗತ್ತೆ. ಒಳಗಡೆನೂ ತುಂಬ ಅದ್ಭುತವಾಗಿದೆ, ಬಟ್ ನಾನು ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇವಾಗ ನಾವು ಕಲ್ಯಾಣ ಮಂಟಪದ ಹತ್ರ ಇದ್ದೀವಿ ನೋಡಿ. ಇಲ್ಲಿ ಪ್ರಸಾದದ ಕೌಂಟರ್ಗಳು ಕೂಡ ಇದೆ. ಇದರಲ್ಲಿ ನಿಮಗೆ ಲಡ್ಡು, ಪುಳಿಯೋಗರೆ, ವಡ 50 ರೂಪಾಯಿ. ಹಾಗೆ ಲಡ್ಡು ಪುಳಿಯೋರ ಬಂದುಬಿಟ್ಟು 50 ಮತ್ತು 20 ರೂಪಾಯಿ. ಸೆಲ್ಫೋನ್ ಡೆಪಾಸಿಟ್ ಕೌಂಟರು, ಟಿಕೆಟ್ ಕೌಂಟರ್ ಪ್ರತಿಯೊಂದು ಇಲ್ಲೇ ಇದೆ ನಿಮಗೆ. ನಾವು ಮೆಟ್ಲು ಹತ್ಕೊಂಡು ಬಂದ್ವಲ್ಲ, ಹಾಗೆ ರೋಡ್ ಕೂಡ ಇದೆ, ತುಂಬ ಮೇಲಕ್ಕೆ ಬಿಡೋದಿಲ್ಲ. ನೀವು ಒಂದೇ ಡೇಯಲ್ಲಿ ಹೈದರಾಬಾದಿಂದ ಬಂದರೆ ಯಾದಗಿರಿ ಗುಟ್ಟ, ಸುರೇಂದ್ರಪುರಿ, ಸ್ವರ್ಣಗಿರಿ ಮತ್ತು ಭುವನಗಿರಿ ಫೋರ್ಟ್ ಈ 4 ಪ್ಲೇಸಸ್ನ ನೀವು ಒನ್ ಡೇ ಅಲ್ಲೇ ಕವರ್ ಮಾಡ್ಬೋದು. ನೀವು ಹೈದರಾಬಾದಿಂದ ಏನಾದರೂ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಬೇಕಂದ್ರೆ ಪರ್ಫೆಕ್ಟ್ ಪ್ಲೇಸಸ್ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ದೇವಸ್ಥಾನನ ಕಂಪ್ಲೀಟಾಗಿ ಡೆವಲಪ್ ಮಾಡಿದ್ದಾರೆ. ಸುತ್ತಮುತ್ತ ಜಾಗಗಳನ್ನ ಇನ್ನೂ ಕೂಡ ಅಂಡರ್ ಕನ್ಸ್ಟ್ರಕ್ಷನ್ಸ್ ಇದೆ. ಗರುಡ ಸ್ಟ್ಯಾಚು ಇದೆ, ಕಂಚಿನ ಸ್ಟ್ಯಾಚು. ಏನು ಚೆನ್ನಾಗಿದೆ ಗೊತ್ತಾ, ಬಟ್ ನಾನು ಅದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಯಾವ ಡೈರೆಕ್ಷನಿಂದ ನೋಡ್ತಿಲ್ಲ. ಬಟ್ ತುಂಬ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಇದು. ಒಮ್ಮೆನಾದ್ರು ನೀವು ಭೇಟಿ ಕೊಡಬೇಕು. ಯಾರ್ಯಾರು ವೆಂಕಟೇಶ್ವರ ಸ್ವಾಮಿ ಡಿವೋಟೀಸ್ ಇದ್ದೀರಾ, ನಮ್ಮ ಚಾನಲಲ್ಲಿ ಎಸ್ಪೆಷಲಿ ತುಂಬ ಜನ ತಿರುಪತಿಗೆ ಹೋಗ್ತಾನೆ ಇರ್ತಾರೆ. ಒಮ್ಮೆ ಹೈದರಾಬಾದಿಗೆ ಬಂದಾಗ ಈ ಸ್ವರ್ಣಗಿರಿಗೆ ಭೇಟಿ ಕೊಡಿ. ಸ್ವರ್ಣಗಿರಿ, ಯಾದಗಿರಿ ಗುಟ್ಟ ತುಂಬಾ ಒಂದಕ್ಕಿಂತ ಒಂದೊಂದು ಒಳ್ಳೊಳ್ಳೆ ಪ್ಲೇಸ್ ಇದು ನೋಡಿ. ಸೆಲ್ಫೋನ್ ಕ್ಯಾಮ್ರಾಸ್ ಏನೂ ಅಲೋ ಇರೋದಿಲ್ಲ ದೇವಸ್ಥಾನದ ಒಳಗಡೆ. ಇದು ಎಲ್ಲ ತಿರುಪತಿಯಲ್ಲಿ ಮಾಡಬೀದಿಗಳಂತಿದೆಯಲ್ಲ ಅದೇ ರೀತಿ ಇದೆ. ಇಲ್ಲೂ ಚಪ್ಪಲ್ ಕೂಡ ಅಲೋ ಇಲ್ಲ. ಇಲ್ಲೂ ದೇವರ ಉತ್ಸವಗಳು ನೆರವೇರ್ತಾ ಇರುತ್ತೆ. ಇಲ್ಲಿ ಮೇಲ್ಗಡೆ ನೋಡಿ, ಗರುಡನ ಒಂದು ಕಂಚಿನ ಪ್ರತಿಮೆ ಇದೆ. ಎಷ್ಟು ಅದ್ಭುತವಾಗಿದೆ ಗೊತ್ತಾ ಇದು. ಕೈ ಮುಗಿದು ದೇವಸ್ಥಾನಕ್ಕೆ ಆಹ್ವಾನ ಕೊಡ್ತಿರೋ ಹಾಗಿದೆ. ಇಲ್ಲಿರುವ ಆಂಜನೇಯನ ಭಂಗಿ ಕೂಡ ತುಂಬ ವಿಶೇಷವಾದ ಭಂಗಿ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಘಂಟಾ ಮಂಟಪಂ ಅಂತ ಇದೆ, ನೋಡೋಣ ಬನ್ನಿ ಅದರ ಹತ್ರ ಹೋಗೋಣಂತೆ. ಈ ಘಂಟಾ ಮಂಟಪದ ವಿಶೇಷತೆ ಏನಂದರೆ, ಈ ಗಂಟೆ ಇದೆಯಲ್ಲ ಅಷ್ಟು ತುಂಬ ದೊಡ್ಡ ಗಂಟೆ ಅಂತೆ. ಭಾರತದಲ್ಲಿ ಅತಿ ದೊಡ್ಡ ಗಂಟೆ ಅಂತ ಹೇಳ್ತಿದ್ರು. ಅದಾದ ನಂತರ ಇದಕ್ಕಿಂತ ದೊಡ್ಡ ಗಂಟೆ ಅಯೋಧ್ಯೆಯಲ್ಲಿ ಮೊನ್ನೆ ಹಾಕಿದ್ದಾರಂತೆ. ಇದು 2ನೇ ಗಂಟೆ ಅಂತ ಹೇಳ್ತಾರೆ. ಕಾಣ್ತಾ ಇದೆಯಾ, ಅದ್ರ ಹತ್ರ ಹೋಗೋಣ ಬನ್ನಿ. ನೋಡಿ, ಹಂಪಿಯ ಕಲ್ಲಿನ ರಥ ಇನ್ನೂ ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಆಗ್ತಾನೆ ಇದೆ. ಆಲ್ಮೋಸ್ಟ್ ಇದೊಂದು ಕಲ್ಲಿನ ರಥಕ್ಕೆ ಅವ್ರಿಗೆ 5 ಇಯರ್ಸ್ ಆಯ್ತಂತೆ ಕಂಪ್ಲೀಟ್ ಮಾಡಲಿಕ್ಕೆ. ಹಂಪಿನಲ್ಲಿ ಹೇಗಿದೆಯೋ ಹಾಗೆ ಮಾಡ್ತಾ ಇದ್ದಾರೆ. ದೇವಸ್ಥಾನದ ಒಳಗೆ ಕೂಡ ಕೆತ್ತನೆ ತುಂಬ ಚೆನ್ನಾಗಿದೆ. ಹೊರಗಿನಿಂದನೇ ಇಷ್ಟು ಅದ್ಭುತವಾಗಿದೆ ಅಂದರೆ ಇದು ಒಳಗೆ ಹೇಗಿರುತ್ತೆ. ಇವಾಗ ಆಂಜನೇಯನ ವಿಗ್ರಹ ನೀಟಾಗಿ ಕಾಣುತ್ತೆ. ವಿಶೇಷವಾದ ಭಂಗಿ ಅಂತ ಇದು. ಮೇಲಿನಿಂದ ಹೇಗೆ ಕಾಣುತ್ತೆ ಅಂತ ನೋಡೋಣಂತೆ. ಜಲನಾರಾಯಣನ ಹತ್ರ ಬಂದಿದ್ದೀವಿ. ಮತ್ತೆ ಆಗಲೇ ನಾನು ನಿಮಗೆ ಕೆಳಗಿಂದ ತೋರಿಸಿದೆ, ಮೇಲಿನಿಂದ ವ್ಯೂ ಇನ್ನೂ ಅದ್ಭುತವಾಗಿ ಕಾಣುತ್ತೆ. ವಾವ್, ಏನು ಸಖತ್ತಾಗಿದೆ ನೋಡಿ ಇದು. ಬನ್ನಿ ಆ ಕಡೆಯಿಂದ ಹೋಗೋಣ. ದೇವ್ರು ಕ್ಲೀನಾಗಿ ಕಾಣುತ್ತೆ. ಇಲ್ಲಿಂದ ತುಂಬ ಚೆನ್ನಾಗಿ ಕಾಣುತ್ತೆ ದೇವರು. ವಾವ್, ಇದೇ ಎಂಟ್ರೆನ್ಸು. ನಾವು ಇಲ್ಲಿಂದನೇ ಬಂದಿದ್ದು. ಈ ಎಂಟ್ರೆನ್ಸ್ ಮುಖಾಂತರನೇ ಬರಬೇಕಾಗತ್ತೆ. ಪಾರ್ಕಿಂಗ್ ಎಲ್ಲ ಇಲ್ಲಿರುತ್ತೆ ಕಾರಿಂದು.
ಟಿಕೆಟ್ ಕೌಂಟರ್ಸ್ ಇದೆ. ನಿಮಗೆ 50 ರುಪೀಸ್ 100 ರುಪೀಸ್ ಟಿಕೆಟ್ಸ್ ಅವೈಲಬಲ್ ಇರುತ್ತೆ. ನಿಮಗೆ ಯಾವ ಟಿಕೆಟ್ ಬೇಕು ಅದ್ರಲ್ಲಿ ಹೋಗ್ಬೋದು. ಇಲ್ಲ ಅಂದರೆ ನಿಮಗೆ ಫ್ರೀ ದರ್ಶನ್ ಕೂಡ ಅವೈಲಬಲ್ ಇರುತ್ತೆ, ನೀವು ಫ್ರೀ ದರ್ಶನ್ಗೆ ಹೋಗ್ಬೋದು. ಇನ್ನು ನಿಮ್ಗೆ ಏನಾದರೂ ಮೊಬೈಲ್ ಫೋನ್ಸ್ ಇರಬೇಕು ಅಂದರೆ ಅದಕ್ಕೂ ಕೂಡ ಡೆಪಾಸಿಟ್ ಕೌಂಟರ್ ಇದೆ. ನೀವು 5 ರುಪೀಸ್ ಕೊಟ್ಟರೆ ಸೆಲ್ ಫೋನ್ ಡೆಪಾಸಿಟ್ ಮಾಡ್ಕೊತಾರೆ. ಒಂದು ಫೋನಿಗೆ 5 ರುಪೀಸ್ ಆಗಿರುತ್ತೆ. ಇದಾಗಿತ್ತು ಸ್ವರ್ಣಗಿರಿಯ ದೇವಸ್ಥಾನದ ಬಗ್ಗೆ ಇರುವ ಮಾಹಿತಿ. ಮತ್ತೆ ಹೊಸ ವಿಡಿಯೋಂದಿಗೆ ಮತ್ತೆ ಭೇಟಿಯಾಗೋಣಂತೆ. ಇನ್ನು ಹೈದರಾಬಾದ್ ಹತ್ರ ಇರುವ ಸಾಕಷ್ಟು ದೇವಸ್ಥಾನಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಿದೆ. ಮುಂದಿನ ವಿಡಿಯೋಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.